ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸು ಆಯಿತಾ ಮುಗಿದೋಯ್ತು, ಹೊಸ ಸೀಸನ್ ಸ್ಟಾರ್ಟ್ ಆಗೋಕ್ಕೆ. ನಾನು ಹೇಳಿದೆ ನಿಮಗೆ ಮೇಯಿಂದ ಆಯಿತಾ ಜುಲೈ ತನಕ ನಿಮಗೆ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅಂತೇಳಿ. ಈಗ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಗೊತ್ತಾ, ಬಿಗ್ ಬಾಸ್ 12ನ ಸ್ಪರ್ಧಿಗಳು ಎಲ್ಲರೂ ಈಗ ಏನು ಮಾಡ್ತಿದ್ದಾರೆ, ಯಾರು ಕೂಡ ಅಂತಹ ಶೋಗಳನ್ನಾಗಲಿ ಸೀರಿಯಲ್ನಾಗಲಿ ಏನು ಮಾಡೋದು ಕಾಣ್ತಿಲ್ವಲ್ಲ ಅಂತ ಅನ್ನಿಸ್ತಾ ಇದೆ. ಯಾರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಆ್ಯಕ್ಟಿವ್ ಆಗಿ ಕೂಡ ಇಲ್ಲ. ಅವರು ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ತುಂಬ ಜನ ನನಗೆ ಕೇಳ್ತಿರುವಂತಹ ಪ್ರಶ್ನೆ ಏನು ಅಂದರೆ, ಮೇಡಮ್ ಬಿಗ್ ಬಾಸ್ ನಂತರ ಶೋಗಳಿಗೆ ಹೋಗೋದು ಆಯಿತಾ, ಆಮೇಲೆ ಏನೇನೋ ಊರುಗಳಲ್ಲಾಗುವಂತಹ ಕೆಲವೊಂದು ವೇದಿಕೆಯಲ್ಲಿ ಹೋಗಿ ಬರೋದು, ಆಮೇಲೆ ಶಾಪ್ಗಳನ್ನ ಓಪನ್ ಮಾಡೋದು, ರಿಬ್ಬನ್ ಕಟ್ ಮಾಡೋದು, ಇಷ್ಟೇನಾ ಮೇಡಮ್? ಬೇರೆ ಏನು ಶೋಗಳು ಸಿಗಲ್ವಾ ಇವರಿಗೆ? ಬೇರೆ ಏನು ಆಪರ್ಚುನಿಟಿಗಳು ಸಿಗಲ್ವಾ ಅಂತ ತುಂಬ ಜನ ಕೇಳ್ತೀರ. ನಾನು ನಿಮಗೆ ಹೇಳಕ್ಕೆ ಬರ್ತಿರೋದೇನು ಅಂದರೆ, ದಯವಿಟ್ಟು ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಎಕ್ಸ್ಪೋಜರ್ ಕೊಡುವಂತಹ ಶೋ. ಎಂಥರ್ನೂ ಕೂಡ ಆಯಿತಾ ಒಂದು ದಿನದಲ್ಲಿ ಆಯಿತಾ ಒಂದು ದಿನ ಅವರು ಬಿಗ್ ಬಾಸಲ್ಲಿ ಬಂದರು ಅಂದರೆ ಎಷ್ಟೋ ಅವರಿಗೆ ಆಯಿತಾ ಅದು ಹೇಳೋಕ್ಕಾಗದಂತಹ ಒಂದು ಟ್ರೆಂಡ್ ಆಗೋಗ್ಬಿಡ್ತಾರೆ. ಅವರು ಹೇಳೋಕ್ಕಾಗದಂತಹ ಒಂದು ಆಯಿತಾ ಪಬ್ಲಿಸಿಟಿ ಅವ್ರಿಗೆ ಸಿಕ್ಬಿಡುತ್ತೆ. ಬಿಗ್ ಬಾಸ್ ಶೋ ಮುಗಿದ ನಂತರ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಒಳ್ಳೆ ಶೋಗಳು ಇಲ್ಲ ಒಳ್ಳೆ ಸೀರಿಯಲ್ಗಳು ಇಲ್ಲ ಒಳ್ಳೆ ಏನಾದರೂ ಮೂವೀಸ್ಗಳು ಸಿಗುತ್ತಾ ಅಂತ ನಾನು ಕೇಳೋದಾದರೆ, ಖಂಡಿತವಾಗ್ಲೂ ಅವರವರ ಟ್ಯಾಲೆಂಟಿನ ಮೇಲೆ ಬಿಟ್ಟಿದ್ದು, ಅವ್ರವ್ರ ಟ್ಯಾಲೆಂಟಿಗೆ ಬಿಟ್ಟಿದ್ದು. ಅವ್ರ ಟ್ಯಾಲೆಂಟ್ ಚೆನ್ನಾಗಿದ್ದರೆ ಖಂಡಿತವಾಗೂ ಸಿಗುತ್ತೆ, ಅವ್ರ ಟ್ಯಾಲೆಂಟ್ ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗೂ ಸಿಗಲ್ಲ. ಆದರೆ ಕೆಲವಷ್ಟು ಕಂಟೆಸ್ಟೆಂಟ್ಗಳು ಖಂಡಿತವಾಗ್ಲೂ ಅವ್ರಿಗಿರುವ ಟ್ಯಾಲೆಂಟಿಂದ ಅವ್ರು ಏನೋ ಒಂದು ಮಾಡಿಕೊಂಡು ಅವ್ರು ಆರಾಮಾಗಿ ಸಕ್ಸಸ್ ಆಗಿ ಇರ್ತಾರೆ. ಅದಕ್ಕೆ ಉದಾಹರಣೆ ರಕ್ಷಿತಾ ಶೆಟ್ಟಿ ಯೂಟ್ಯೂಬಿಂದ ಬಂದಂಥ ಹೆಣ್ಣುಮಗಳು ಇವತ್ತು ಕೂಡ ಎಲ್ಲರಿಗಿಂತ ಟ್ರೆಂಡಿಂಗಲ್ಲಿ ರಕ್ಷಿತಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾಳೆ. ಪ್ರತಿದಿನ ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾಳೆ. ಅವಳಿಗೆ ಅಂತಲೇ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಅವಳನ್ನು ಬೆಂಬಲಿಸೋಕ್ಕೆ ಅಂತಲೇ ತುಂಬಾ ಒಂದು ಆಯಿತಾ ಒಂದು ಬಳಗ ಇದೆ, ದೊಡ್ಡ ಬಳಗ ಇದೆ ಆಯಿತಾ. ಅವಳನ್ನ ಮೊದಲು ಹೇಗಿದ್ಲು ಹಾಗೆ ಇಷ್ಟಪಡ್ತಾ ಇದ್ದಾರೆ. ಅವ್ರು ಎಲ್ಲರ ಮಾತುಗಳು, ನೀನು ಯಾವ ಶೋ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನೀನು ಹೆಂಗೆ ವಿಡಿಯೋ ಮಾಡ್ತಾ ಇದೆಯಾ, ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತಿದ್ಯಾ, ಆ ರೀತಿ ಮಾಡ್ತಿರು ಅಂತೇಳಿ ರಕ್ಷಿತನ ಪ್ರತಿ ವಿಡಿಯೋನೂ ಕೂಡ ನೋಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ನಾನು ಯಾಕೆ ರಕ್ಷಿತನ ಬಗ್ಗೆ ನಾನು ಪಾಸಿಟಿವ್ ಆಗಿ ಹೇಳ್ತೀನಿ ಅಂತಂದರೆ, ಅವಳು ಬಿಫೋರ್ ಹೇಗಿದ್ಲು, ಬಿಗ್ ಬಾಸಿಗಿಂತ ಮುಂಚೆ ಹೇಗಿದ್ಲು, ಈಗಲೂ ಕೂಡ ಹಾಗೇ ಇದ್ದಾಳೆ. ಎಲ್ಲೂ ಕೂಡ ಅವಳು ನಾನೇನೋ ಬಿಗ್ ಬಾಸ್ ರನ್ನರಪ್ ಆದೆ ಅಂತ ತೋರಿಸ್ಕೊಳ್ತಾ ಇಲ್ಲ. ಸೂಪರಾಗಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ. ನಿನ್ನೆ ಕೂಡ ನಾನು ಒಂದು ವಿಡಿಯೋ ನೋಡಿದೆ, ಮಾಡೋರ್ದು ಜೊತೆ ಅವರು ವಿಡಿಯೋ ಮಾಡಿರೋದು, ಆಮೇಲೆ ಮಾಡೋರ ಊರನ್ನ ಸುತ್ತಿರೋದಿದೆಯಲ್ಲ ರಕ್ಷಿತಾ, ಮತ್ತು ಯಾವುದೇ ಥರದ ಕಿರೀಟ ಇಲ್ಲ, ಎಲ್ಲರ ಜೊತೆ ಸೆಲ್ಫಿ, ಎಲ್ಲರ ಜೊತೆ ಆಯಿತಾ ಒಂದು ಹೊಂದಾಣಿಕೆಯಾಗಿ ಇರೋದಿದೆಯಲ್ಲ ರಕ್ಷಿತಾ, ನಿಜವಾಗ್ಲೂ ಗ್ರೇಟ್. ಮತ್ತು ಮಾಡೋರು ರಕ್ಷಿತನ ಈ ಒಂದು ಅಣ್ಣ ತಂಗಿ ಸಂಬಂಧ ತುಂಬಾ ಕ್ಲಿಕ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ, ತುಂಬ ಕ್ಲಿಕ್ ಆಗಿದೆ. ನೀವೇನು ಬೇಕಾದರೂ ಹೇಳಿ ಆಯಿತಾ, ರಕ್ಷಿತಾ ಅವಳದೇ ಆದ ಒಂದು ಪಾತನ್ನ ಅವಳು ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ. ಖಂಡಿತವಾಗ್ಲೂ ರಕ್ಷಿತನಿಗೆ ನಿನ್ನ ಮುಂದೆ ಅವಳ ಜರ್ನಿ ಈಸಿಯಾಗಿ ಹೋಗುತ್ತೆ. ಅವಳು ತಲೆ ಕೆಡಿಸ್ಕೊಳಲ್ಲ, ಯಾವ ಶೋ ಸಿಗಲಿಲ್ಲ ಏನೂ ಇಲ್ಲ ಅಂದರೆ ಈಸಿಯಾಗಿ ಏನು ಯೂಟ್ಯೂಬ್ ವಿಡಿಯೋಗಳು ಮಾಡ್ತಾ ಇದ್ದಾರೆ ಅದನ್ನು ಮಾಡ್ಕೊಂಡು ಮುಂದೆ ಹೋಗ್ತಾಳೆ. ನಾನು ಈ ವಿಡಿಯೋನ ಮಾಡ್ತಾ ಇರೋದು ಕೆಲವೊಂದು ವಿಷಯನ ನಿಮಗೆ ಹೇಳಬೇಕು ಅಂತ. ಅಂದರೆ ತುಂಬ ಜನ ನೀವು ರಕ್ಷಿತನಿಗೆ ಬಕೆಟ್ ಹಿಡಿತೀರಾ ಅಂತ ಹೇಳ್ತಾರೆ. ತುಂಬ ಜನ ಆಯಿತಾ ರಕ್ಷಿತನಿಗೆ ನೀವು ಬಕೆಟ್ ಹಿಡಿತೀರಾ ಅಂತ ಹೇಳ್ತಾರೆ. ಇಲ್ಲಿ ಬಕೆಟಿನ ಪ್ರಶ್ನೆ ಅಲ್ಲ, ನೀವು ಇಷ್ಟಪಡುವಂತಹ ಕಂಟೆಸ್ಟೆಂಟ್ಗಳು ಏನು ಮಾಡ್ತಿದ್ದಾರೆ ಅದನ್ನು ನೋಡಿ ನೀವು. ಈಗ ನಾನು ರಕ್ಷಿತನಿಗೆ ಬಕೆಟ್ ಹಿಡಿತೀನಲ್ವಾ, ನೀವು ಯಾಕೆ ನೋಡ್ತೀರಾ? ನಿಮ್ಮ ಕಂಟೆಸ್ಟೆಂಟ್ಗಳು ಏನು ಮಾಡ್ತಿದ್ದಾರೆ, ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅವ್ರು ಏನು ಮಾಡ್ತಿದ್ದಾರೆ ಅದನ್ನು ನೋಡಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಏನೋ ಒಂದು ಕಂಟೆಂಟು ಆಗಲಿ, ಅದು ಏನೋ ಒಂದು ಯೂಟ್ಯೂಬ್ ವಿಡಿಯೋ ಆಗಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅವ್ರ ಫ್ಯಾನ್ಸ್ ನೋಡ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಹ್ಯಾಪಿಯಾಗಿ
ಫೀಲ್ ಆಗ್ತಾರೆ. ನಾನು ಕೂಡ ಅದೇ ರೀತಿ ರಕ್ಷಿತನ ವಿಡಿಯೋ ನೋಡ್ತೀನಿ, ಕ್ಲಿಪ್ಗಳು ನೋಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನನಗೇನೋ ಒಂದು ಆಯಿತಾ ವಿಡಿಯೋ ಮಾಡಬೇಕು ಅನಿಸುತ್ತೆ, ನಾನು ಮಾಡ್ತೀನಿ. ನೀವು ನಾನು ನೋಡಿ ಅಂತ ನಾನು ಬಲವಂತ ಮಾಡಲ್ಲ. ನೀವು ಬಕೆಟ್ ಅಂತಾರ ಅನ್ನಿ ಏನು ಬೇಕಾದರೂ ಹೇಳಿ, ನೀವು ಬಕೆಟ್ ಅಂತಾದರೂ ಹೇಳಿ, ಏನು ಬೇಕಾದರೂ ಹೇಳಿ, ಸರಿಯಾ? ನಾನು ಮಾಡ್ತೀನಿ ವಿಡಿಯೋನ. ನನಗೆ 100 ಜನ ನೋಡಿದ್ರಲ್ಲಿ 10 ಜನ ನೋಡಿದರೆ ಸಾಕು. ಇಲ್ಲಿ ಬಕೆಟಿನ ಪ್ರಶ್ನೆ ಅಲ್ಲ. ರಕ್ಷಿತನ ಕಂಟೆಂಟ್ ಇಷ್ಟ ಆಗುತ್ತೆ. ರಕ್ಷಿತ ಈಗ ಮಾಡೋರ ಮನೆಗೆ ಹೋಗೋದಿರ್ಬೋದು, ಅವಳು ಯೂಟ್ಯೂಬಲ್ಲಿ ವಿಡಿಯೋ ಆಗೋದಿರ್ಬೋದು, ಇಷ್ಟ ಆಗುತ್ತೆ, ಜನ ನೋಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಅವಳಿಗೆ ಅಂತಲೇ ಒಂದು ಫ್ಯಾನ್ಸ್ ಇದೆ ಅವರಿಗೆ, ಆಯಿತಾ? ಒಂದು ಎಂತ ಹೇಳ್ತಾರಲ್ಲ, ಆರ್ಮಿನೇ ಇದೆ, ನೋಡ್ತಾರೆ ಅವ್ರ ವಿಡಿಯೋನ. ಈಗ ನನ್ನಂಥವ್ರು 1000 ಜನ ವಿಡಿಯೋ ಮಾಡ್ತಾರೆ. ಅದು ನನಗೆ ಬಂದು ನೀವು ಕೇಳ್ತೀರಾ ಬಕೆಟು, ನೀವು ರಕ್ಷಿತನ ಬಕೆಟು, ಆಯಿತಾ? ತುಂಬ ಬಕೆಟ್ಗಳು ಹೇಳ್ತೀರಾ ನೀವು, ಆಯಿತಾ? ಪ್ರತಿ ಸೀಸನಲ್ಲೂ ಹೇಳ್ಕೊಂಡು ಬರ್ತಿದ್ದೀರಾ. ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಲ್ಲ. ನನಗೆ ನೆಕ್ಸ್ಟ್ ಸೀಸನಲ್ಲೂ ನಿಮಗೆ ಹೇಳಬೇಕು ಅಂತಿರೋದು ಇದೇನೆ, ಆಯಿತಾ? ನೆಕ್ಸ್ಟ್ ಸೀಸನಲ್ಲಿ ನನಗಿರುವ ಇದ್ರ ಪ್ರಕಾರವಾಗಿ ಒಂದು 10 ಸಾಲಿಡ್ಡಾಗಿರೋ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ನನಗೂ ಇಷ್ಟ ಆಗೋ ಕಂಟೆಸ್ಟೆಂಟು, ನಿಮಗೂ ಇಷ್ಟ ಆಗೋ ಕಂಟೆಸ್ಟೆಂಟು. ನೆಕ್ಸ್ಟ್ ಸೀಸನ್ನಲ್ಲಿ ಈ 10 ಕಂಟೆಸ್ಟೆಂಟುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ನಿಮ್ಮ ಮುಂದೆ ಬರೋರು, ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ. ಅದಲ್ಲದೆ ನಿಮ್ಮ ರಂಜಿಸೋ ಅಂಥವ್ರು ಪ್ರತಿದಿನ, ಸರಿಯಾ? ಹಾಗಾಗಿ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಅದಲ್ಲದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಿಮ್ಮೆಲ್ಲರಿಗೂ ಗೊತ್ತು. ಅಂದರೆ ಒಂದು ಕಂಟೆಸ್ಟೆಂಟುಗಳ ಆಯ್ಕೆ ಅನ್ನೋದಕ್ಕಿಂತನೂ ಫಸ್ಟ್ ರೌಂಡ್ ಅಂತೀವಲ್ವ, ಫಸ್ಟ್ ರೌಂಡಿನ ಆಯ್ಕೆ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಜಡಿ ಮಾಡಿ ನಿಮಗೆ ಗೊತ್ತು, ಅದರಲ್ಲಿ ಸೋಸಿ 18 ಜನಕ್ಕೆ ತರತ್ತಿಗೆ ಪಾಪ ಅವ್ರಿಗೂ ಕೂಡ ಕಷ್ಟ ಇರುತ್ತೆ. ಅದಲ್ಲದೆ ತುಂಬ ಜನ ನಂಗೆ ಹೇಳ್ತಾ ಇರೋದೇನು ಗೊತ್ತಾ, ಬಿಗ್ ಬಾಸು ಅನ್ನೋದು ಆಯಿತಾ ಅಷ್ಟೆಲ್ಲ ಸೀರಿಯಸ್ ಆಗಿ ತಗೊಳ್ಳೋ ಶೋ ಏನಲ್ಲ ಅಂತ ತುಂಬ ಜನ ಹೇಳ್ತಾರೆ, ಆಯಿತಾ? ಕೆಲವೊಬ್ರು ನಂದೊಂದೆರಡು ಫ್ರೆಂಡ್ಸು ಹೇಳ್ತಾರೆ, ಏನು ಜೊತೆ ಅದರಲ್ಲಿ ಏನಿದೆ ಅದರಲ್ಲಿ ಅಂತ ಇಂಪಾರ್ಟೆಂಟಾಗಿ ತಗೊಳ್ಳೋ ಶೋ ಇದೆ, ಯಾಕೆ ಜನ ಅಷ್ಟು ತಲೆ ಕೆಡಿಸ್ಕೊಳ್ತಾರೆ, ಯಾಕೆ ಯೂತ್ಸು ಅದರೊಳಗಡೆ ಹೋಗಿ ಮುಳುಗ್ಕೊಳ್ತಾರೆ ಅಂತೇಳಿ. ನಾನು ಇಲ್ಲಿ ಹೇಳೋದೇನು ಗೊತ್ತಾ, ಅದು ಒಂದು ರಿಯಾಲಿಟಿ ಶೋ. ಅದು ನಮ್ಮನ್ನ ನಾವು ನೋಡ್ಕೊಂಡಂಗೆ ಆಗುತ್ತೆ ಕೆಲವೊಂದು ಕ್ಯಾರೆಕ್ಟರ್ಗಳಲ್ಲಿ. ಆಮೇಲೆ ಯಾರಿಂದ ದೂರ ಇರಬೇಕು ಅನ್ನೋದು ಕಲ್ತ್ಕೊಂಡಂಗೆ ಆಗುತ್ತೆ. ಈಗ ಸೀರಿಯಲ್ ನೋಡೋಕ್ಕೆ ಅಂತಲೇ ಒಂದು ವರ್ಗ ಇದೆ, ರಿಯಾಲಿಟಿ ಶೋಗಳು ನೋಡೋಕ್ಕೆ ಒಂದು ವರ್ಗ ಇದೆ. ಈಗ ರಿಯಾಲಿಟಿ ನೋಡುವಂತಹ ಎಷ್ಟೋ ಅಭಿಮಾನಿಗಳು ಸೀರಿಯಲ್ಗಳನ್ನು ನೋಡಲ್ಲ. ಅವ್ರಿಗೊಂದು ಶೋ, ಒಂದು ಬಿಗ್ ಬಾಸಿಗೆ ಅಂತಲೇ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅವ್ರು ಖಂಡಿತವಾಗ್ಲೂ ಬಿಗ್ ಬಾಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಲ್ಲ. 10 ಸೀಸನ್ ಅಲ್ಲ, ಇನ್ನು 100 ಸೀಸನ್ ಬಂದ್ರೂ ಅವರು ನೋಡ್ತಾರೆ. ಇವತ್ತು 5 ತಾರೀಕು, ಪಟ ಮೇ ಕಳೆದೋಗ್ಬಿಡುತ್ತೆ. ಮೇ ಕಳೆದಿದ್ದಷ್ಟೊತ್ತಿಗೆ ನಮಗೆ ಜೂನ್ ಸ್ಟಾರ್ಟ್ ಆಯಿತು ಅಂತಂದರೆ ಅಲ್ಲಲ್ಲಿ ಗುಸು ಸ್ಟಾರ್ಟ್ ಆಗುತ್ತೆ. ಟಿ ವಿ ಚಾನಲ್ಗಳು ಕೂಡ ಕೆಲವೊಬ್ಬರ ಹೆಸರುಗಳನ್ನ ಹರಿದಾಡಿಸ್ತಾರೆ. ನಾವು ನಿಮಗೆ ಸೂಪರ್ ಅಪ್ಡೇಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅದಲ್ಲದೆ ರಕ್ಷಿತನಂತಹ ಒಂದು ಕಂಟೆಸ್ಟೆಂಟು ನೆಕ್ಸ್ಟ್ ಸೀಸನಿಗೂ ಬರಬೇಕು. ಕಾರಣ ಏನು ಗೊತ್ತಾ, ರಕ್ಷಿತನಂಥವ್ರು ಬಿಗ್ ಬಾಸಿಗೆ ಬರೋದ್ರಿಂದ ಅವರು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬರಲ್ಲ. ತುಂಬ ಆಯಿತಾ ಏನೋ ನಾವು ಮಾಡಿಬಿಡ್ತೀವಿ ಅಂತ ಬರಲ್ಲ. ಹೇಗಿರ್ತಾರೆ ಹಾಗೆ ಬಿಗ್ ಬಾಸ್ ಮನೆಗೆ ಬಂದು ನಮ್ಮೆಲ್ಲರನ್ನೂ ರಂಜಿಸ್ತಾರೆ. ಹಾಗಾಗಿ ರಕ್ಷಿತನಂಥವ್ರು ಆಯಿತಾ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದರೆ ಖಂಡಿತವಾಗ್ಲೂ ರಕ್ಷಿತ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಇಂಥ ಬಿಗ್ ಬಾಸ್ ಮನೆಗೆ ಬಂದರೆ ಅಟ್ಲೀಸ್ಟ್ ಫನ್ನಾಗಿ ನೋಡ್ಬೋದು. ಆಮೇಲೆ ಬಿಗ್ ಬಾಸ್ನ ಒಂದು ಪ್ರೀತಿಯಿಂದ ಕುತ್ಕೊಂಡು ನೋಡ್ಬೋದು. ಹಾಗಾಗಿ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ರಕ್ಷಿತನಂಥ ಕಂಟೆಸ್ಟೆಂಟ್ ಬರಲಿ ಅಂತೇಳಿ. ರಕ್ಷಿತನ ಏನು ಈ ಸೋಷಿಯಲ್ ಟ್ರೆಂಡಿಂಗ್ ಇದೆಯಲ್ಲ, ಇದು ಹೀಗೆ ಮುಂದುವರಿತಿರಲಿ. ಅದೇ ರೀತಿ ರಕ್ಷಿತಗೆ ಅದೇ ರೀತಿ ಸಪೋರ್ಟ್ ಮಾಡಿ ಅಂತೀನಿ. ಇದು ಒಂದು ರ್ಯಾಂಡಮ್ ವಿಡಿಯೋ, ನಿಮಗೆ ಇಷ್ಟ ಆಗ್ಬೋದು ಅಂತ ಕಾಣ್ತೀನಿ. ನನಗೆ ಇನ್ನೊಂದು ಏನು ಗೊತ್ತಾ, ಏನು ವಿಷಯ ಇಲ್ಲದೇ ಯಾವುದನ್ನ ಸುಳ್ಳು ಹೇಳಕ್ಕೆ ನಂಗೆ ಬರಲ್ಲ. ಏನು ವಿಷಯ ಇದೆ ಅದು ಮಾತ್ರ ಹೇಳ್ತೀನಿ ನಾನು. ಯಾವ ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಏನೆಲ್ಲ ಹರಿದಾಡ್ತಾ ಇದೆಯಲ್ವಾ, ಅವೆಲ್ಲ ಸುಳ್ಳುಗಳು. ಅವೆಲ್ಲ ನಂಬಕ್ಕೆ ಹೋಗಬೇಡಿ. ಅವೆಲ್ಲ ಏನು ಗೊತ್ತಾ, ಕೆಲವಷ್ಟು ದಿನಗಳು ಕಳೆದ ನಂತರ ರಿಯಾಲಿಟಿ ನಿಮಗೆ ಗೊತ್ತಾಗುತ್ತೆ. ಆಗ ಅಕ್ಕ ನೀವು ಹೇಳಿದ್ದು ರೈಟ್ ಅಂತ ಹೇಳ್ತೀರಾ. ವೆರಿ ಸೂನು ಆಯಿತಾ ಬಿಗ್ ಬಾಸ್ 13 ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.